ಹೆಲೋ ಎಲ್ರು ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇದು ಇವತ್ತಿನ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಹೈಪರ್ ಮಾರ್ಕೆಟಿಗೆ ಬಂದಿದ್ದೀನಿ. ನಾನು ಯೂಶುವಲ್ ಆಗಿ ಮಂತ್ಲಿ ಗ್ರೋಸರೀಸ್‌ನ ಪರ್ಚೇಸ್ ಮಾಡ್ಕೊಂಡ್ಬಿಡ್ತೀನಿ. ಪದೇ ಪದೇ ಯಾರಪ್ಪ ಬರ್ತಾರೆ ಅಂತ ಮಂತ್ಲಿ ಒನ್ಸ್ ಗ್ರೋಸರಿ ಶಾಪಿಂಗ್ ಮಾಡ್ತೀನಿ. ಸೊ ಇವತ್ತು ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಈಸಿ ಹೈಪರ್ ಮಾರ್ಕೆಟಿಗೆ ಬಂದಿದ್ವಿ. ನಾವಿರೋ ಪ್ಲೇಸಿಂದ ನೀಲಾದ್ರಿ ನಗರಕ್ಕೆ ಬರಬೇಕಾಗುತ್ತೆ ನಾವು ಏನೇ ತಗೋಬೇಕಾದ್ರೂ. ಸೊ ಹಾಗೆ ಬರೋಣ ಅಂತ ಈವ್ನಿಂಗು ಸ್ವಲ್ಪ ಫ್ರೀ ಮಾಡಿಕೊಂಡು ಬಂದ್ವಿ ಅದಕ್ಕೋಸ್ಕರ. ಇನ್ನೂ ರೇಟ್ ಅಂತೂ ಒಂದಕ್ಕಿಂತ ಒಂದು ಜಾಸ್ತಿ ಆಗಿದೆ. ಇನ್ನು ರೈಸ್ ಬಂದು ನಾನು 5 ಇಯರ್ಸ್ ಬ್ಯಾಕ್ ನೋಡಿದಾಗ 75 ಇತ್ತು. ಇವತ್ತು ನೋಡಿದ್ರೆ 92 ಪರ್ ಕೆಜಿ ಆಗಿದೆ. ಯಾಕೆ ದಿನೇ ದಿನೇ ಇಷ್ಟು ಎಕ್ಸ್ಪೆನ್ಸ್ ಆಗ್ತಾ ಇದೆ ಪ್ರತಿಯೊಂದು ಒಂದು ಗೊತ್ತಾಗ್ತಾ ಇಲ್ಲ. ಏನು ಗೊತ್ತಾ, ಎಲ್ರದ್ದು ಸ್ಯಾಲ್ರಿ ಅಷ್ಟರಲ್ಲೇ ಇದೆ. ಏನು ಇಂಕ್ರಿಮೆಂಟ್ ಅಂತೂ ಏನು ಕಾಣಿಸ್ತಾ ಇಲ್ಲ. ಬಟ್ ಎಕ್ಸ್ಪೆನ್ಸ್ ಅಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದು ಬೆಲೆ ಕೂಡ ಜಾಸ್ತಿ ಆಗಿದೆ. ನಾಟ್ ಓನ್ಲಿ ಗ್ರೋಸರೀಸ್, ನಾಟ್ ಓನ್ಲಿ ವೆಜಿಟೇಬಲ್ಸ್, ಪ್ರತಿಯೊಂದು ನೀವು ಬಟ್ಟೆ ತಗೊಳ್ಳಿ, ಫುಟ್ವೇರ್ ತಗೊಳ್ಳಿ, ಏನಾದರೂ ನೋಡಿ ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ. ಬಟ್ ನಮ್ಮ ಇನ್ಕಮ್ ಅಂತೂ ಎಲ್ಲಿದೆಯೋ ಅಲ್ಲೇ ಇದೆ. ಅದಂತೂ ಇನ್ಕ್ರೀಸ್ ಆಗ್ತಾ ಇಲ್ಲ. ಇನ್ನು ನಾನೆಲ್ಲ ತಗೊಂಡು ಮುಗಿಸ್ಕೊಂಡೆ. ಇನ್ನು ಈ ಚಾಕ್ಲೇಟ್ಸ್ ಅಂದರೆ ನಂಗೆ ತುಂಬ ಇಷ್ಟ, ಕಿಸ್ಮಿ ಚಾಕ್ಲೇಟ್. ಸೊ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕಪ್ ಮಾಡ್ಕೊಂಡ್ವಿ. ಇನ್ನು ಬಿಲ್ ನೋಡ್ತಾ ಇದ್ದೆ, ಏನಪ್ಪ ಹಿಂಗಿದೆ, ಜಾಸ್ತಿ ಬರ್ತಾ ಇದೆ ಡೇ ಬೈ ಡೇ ಅಂತ ನೋಡ್ತಾ ಇದ್ದೆ. ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇದ್ದೆ. ಇನ್ನು ನನ್ನ ಮಗನ ಆಚೆ ಹೋದ್ರೆ ಅಂತೂ ಏನಾದರೂ ಬೇಕೇ ಬೇಕು ಅವನಿಗೆ. ಮನೇಲಿ ಊಟ ಮಾಡೋ ಅಂದರೆ ಇಷ್ಟ ಆಗಲ್ಲ. ಔಟ್ಸೈಡ್ ಫುಡ್ ಅಂದರೆ ಎವರ್ ರೆಡಿ, ಮಮ್ಮಿ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಇರ್ತಾನೆ. ಸರಿ ಅಂತ ಮೊಮೋಸ್ ತಗೊಂಡ್ವಿ. ಮೊಮೋಸ್ ಚೆನ್ನಾಗಿತ್ತು. ಅಲ್ಲಿ ತಿನ್ಕೊಂಡು ಇನ್ನು ಮತ್ತೆ ಅದು ತಿಂದಿದ ತಕ್ಷಣ ಮತ್ತೆ ಜ್ಯೂಸ್ ಕುಡಿಬೇಕು ಅನಿಸ್ತಾ ಇದೆ ಮಮ್ಮಿ ಅಂತ ಹೇಳ್ದ. ಮತ್ತೆ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಜ್ಯೂಸ್ ಸ್ಟಾಲ್ ಇತ್ತು, ಅಲ್ಲಿ ಹೊರಟ್ವಿ. ಇನ್ನು ಒಬ್ಬೊಬ್ರು ಒಂದೊಂದು ಫ್ಲೇವರ್ ತಗೊಂಡ್ವಿ. ನಂದು ಊಟ ಆಗಿತ್ತು. ಸೊ ಲೈಟಾಗಿ ಏನಾದ್ರು ತಗೋಣ ಅಂತ ಕುಕುಂಬರ್ ಮಿಂಟ್ ಲೈಮ್ ಜ್ಯೂಸ್ ಅಂತ ತಗೊಂಡೆ. ಓ ಗಾಡ್, ಆ ಜ್ಯೂಸ್ ಅಂತೂ ಅಪ್ಪ ಫುಲ್ ಉಪ್ಪಾಗ್ಬಿಟ್ಟಿದ್ರು. ಏನು ಟೇಸ್ಟೇ ಇರಲಿಲ್ಲ. ಸರಿ ಹೋಯ್ತು ಬಿಡು, ಡಯಟಿಗೆ ಸರಿ ಹೋಯ್ತು ಅಂತ ಅದನ್ನು ಕೊಟ್ಬಿಟ್ಟು ಅಲ್ಲಿಂದ ಮತ್ತೆ ಬ್ಯಾಕ್ ಟು ಹೋಮ್.